ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಮೀಶೋದಿಂದ ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ತನ್ವಿಗೆ 2 ಲೆಹಂಗಾ ತರಿಸಿದ್ದೀನಿ. ಅಂದರೆ ಟಾಪು ಮತ್ತು ಸ್ಕರ್ಟ್ ಬರುತ್ತೆ. ಒಂದಷ್ಟು ನಾನು ಜ್ಯುವೆಲ್ಸ್ನ ತರಿಸಿದ್ದೀನಿ ಮತ್ತು ಒಂದು ಡ್ರೆಸ್ನ ತರಿಸಿದ್ದೆ. ಇದು ಎಕ್ಸ್ಚೇಂಜಿಗೆ ಹಾಕಿದ್ದೆ. ನಾನು ಆಲ್ರೆಡಿ ಡ್ರೆಸ್ ಹಾಲ್ ಮಾಡಿದ್ನಲ್ಲ, ಅದರಲ್ಲಿ ಹೇಳಿದ್ದೆ. ಹಾಗಾಗಿ ಅದು ಲೇಟ್ ಆಗೋಯಿತು ತುಂಬಾ. ಹಾಗಾಗಿ ಅದು ಬಂದಿತ್ತಲ್ಲ, ಅದನ್ನು ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಒಂದೊಂದೇ ತೋರಿಸ್ತೀನಿ ಬನ್ನಿ. ಇವಾಗ ಬಂದುಬಿಟ್ಟು ಈ ಥರ ಸೂರ್ಯ ಚಂದ್ರನ ಆರ್ಡ್ರ್ ಮಾಡಿದ್ದೆ. ಹಬ್ಬಕ್ಕೆ ಹಾಕೋಣ ದೇವರಿಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ಆದರೆ ಮೀಶೋದಲ್ಲಿ ಅದರಲ್ಲಿ ಇನ್ನೂ ದೊಡ್ಡ ಸೈಜ್ ತೋರಿಸಿದ್ರು, ಆದರೆ ಇಲ್ಲಿ ಚಿಕ್ಕ ಸೈಜ್ ಬಂದಿದೆ. 200 ಏನೋ ಬಿತ್ತು. ಆದರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೀಮಿಯಮ್ ಆಗಿದೆ. ನೋಡ್ತಾ ಇರ್ಬೋದು ನೀವಿಲ್ಲಿ, ತುಂಬಾ ಚೆನ್ನಾಗಿದೆ. ಮತ್ತು ಇದ್ರ ಜೊತೆಗೆ ಒಂದು ಗಿಫ್ಟ್ ಕೂಡ ಬಂದಿದೆ. ಫಸ್ಟ್ ಟೈಮು ನನಗೆ ಇದು ಕ್ಲಿಪ್ಪು ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಈ ಥರ ಚೆನ್ನಾಗಿದೆ. ಇದು ಮಾಟಿ ಆರ್ಡ್ರ್ ಮಾಡಿದ್ದೆ. ಯಾಕೋ ಇದು ಇಷ್ಟ ಆಯಿತು ನೋಡಿದ ತಕ್ಷಣ, ಹಾಗಾಗಿ ಚೆನ್ನಾಗಿದೆ. ಇದು 100 ಸಮಥಿಂಗ್ ಏನೋ ಬಿತ್ತು. 109 ಏನೋ ಅನಿಸುತ್ತೆ. ಚೆನ್ನಾಗಿದೆ ಇದೊಂದು ಕ್ವಾಲಿಟಿ. ನೀವು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಇದೊಂದು ನೆಕ್ ಪೀಸು ಲೋಟಸ್ದು ಮತ್ತು ಕಾಯಿನ್ಸ್ದು ತೋರಿಸ್ತೀನಿ ತಡೀರಿ, ಓಪನ್ ಮಾಡಿ. ಈ ಥರ ಬರುತ್ತೆ ನೋಡಿ. ವರಮಹಾಲಕ್ಷ್ಮಿಗೆ ಒಂಥರ ಕಾಸಿಂದು ಜ್ಯುವೆಲರಿ ಹಾಕ್ದಂಗೂ ಆಗುತ್ತೆ. ಲೋಟಸ್ ಇಷ್ಟ ಅಲ್ವಾ, ಲೋಟಸ್ ಜ್ಯುವೆಲರಿನೂ ಹಾಕ್ದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು, ಪ್ರಿಟಿಯಾಗಿತ್ತು. ಫಸ್ಟ್ ಟೈಮ್ ಒಂದ್ಸಲ ಆರ್ಡ್ರ್ ಮಾಡಿದ್ದೆ ಇದನ್ನು. ಈ ಥರ ಕೆಳಗಡೆ ಏನು ಇದು ಡಿಸೈನ್ ಬಂದಿದೆಯಲ್ಲ, ಇದು ಬಂದಿರಲಿಲ್ಲ. ಹಾಗಾಗಿ ರಿಟರ್ನ್ ಹಾಕಿದ್ದೆ. ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಅಷ್ಟೊಂದು. ಇವಾಗ ಚೆನ್ನಾಗಿ ಬಂದಿದೆ. ಇದು 200 ರುಪೀಸ್ ಏನೋ ಬಿತ್ತು. ಚೆನ್ನಾಗಿದೆ. ಇದನ್ನು ತಗೋಬೋದು ನೀವು. ಸೊ ಇದಿಷ್ಟು 3 ಜ್ಯುವೆಲರಿ ಆಯಿತು. ಇನ್ನೂ ಒಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಅದೇ ಬುಗುಡಿಗೆ ಮತ್ತು ನೋಸ್ ಪಿನ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ವರಮಹಾಲಕ್ಷ್ಮಿ ಜ್ಯುವೆಲರಿ ಹಾಲ್ ಅಂತಲೇ ಮಾಡ್ತೀನಿ. ಇದು ಫಸ್ಟ್ ಪಾರ್ಟ್ 1 ಮತ್ತು ಇನ್ನೊಂದು ಪಾರ್ಟ್ 2 ಅಂತ ಹಾಕ್ತೀನಿ. ಈ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಇನ್ನೂ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವು ಒಂದಷ್ಟು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಅವೆಲ್ಲ ಇನ್ನೂ ಬರೋದು ಬಾಕಿ ಇದೆ. ಇವು ಬಂದಮೇಲೆ ತೋರಿಸ್ತಿಲ್ಲ ಅಂದರೆ ಹೆಂಗಿರುತ್ತೆ. ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳೋದು. ರಿಟರ್ನ್ ಹಾಕೋದಾಗಲಿ ಎಕ್ಸ್ಚೇಂಜ್ ಮಾಡೋದಾಗಲಿ ನಾನು ತೋರಿಸಲ್ಲ. ಯಾವ ಪರ್ಚೇಸ್ ಮಾಡಿ ಯೂಸ್ ಆಗೋ ಅಂಥದ್ದು ಇರಬೇಕು ತಾನೇ ಒಂದು ವೀಡಿಯೋದಲ್ಲಿ. ಹಾಗಾಗಿ ಇವಾಗ ಇವನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ನನಗೆ ಈ ಪಾರ್ಸಲ್ ಬಂದ ತಕ್ಷಣ ಈ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ಓಪನ್ ಮಾಡಿಬಿಡ್ಬೇಕು. ಒಂದು ಗಿಫ್ಟೇ ಆಗಲಿ ಇದೇ ಆಗಲಿ ನಂಗೆ ಓಪನ್ ಮಾಡಿ ನೋಡ್ಬಿಡ್ಬೇಕಾಗ್ಲೇ. ಹಾಗಾಗಿ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ನೀವೇನಾದರೂ ಡ್ರೆಸ್ನ ಹುಡುಕ್ತಿದ್ದೀರಾ ಅಂದು ಕಡಿಮೆ ಬಜೆಟಲ್ಲಿ ಅಂತಂದರೆ ಇವೆಲ್ಲ 500 ಒಳಗೇ ಬರೋದು. ಅಂದರೆ 550 ಅಂದರೆ ಹೇಳಬೇಕು ಅಂದರೆ 600 ರೇಂಜ್ ಒಳಗೆ ಇವೆರಡೂ ಬರುತ್ತೆ. 550ನೇ ಇದ್ರ ಪ್ರೈಸು. ತುಂಬಾ ಚೆನ್ನಾಗಿದೆ. ಹೇಳಬೇಕು ಅಂದರೆ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ಮಕ್ಕಳಿಗೆ ನೋಡಿ ಮಾಡಿ ಪರ್ಚೇಸ್ ಮಾಡಿರಿ. ರಿವ್ಯೂಸು ರೇಟಿಂಗ್ಸು ಎಲ್ಲ ನೋಡಿ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ಈ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಅಷ್ಟೇ ತುಂಬಾ ಸಾಫ್ಟ್ ಆಗೈತೆ. ಮಕ್ಕಳಿಗೆ ಏನಂತ ಇರಿಟೇಷನ್ ಇಲ್ಲ. ಒಳಗಡೆನೂ ಒಂದು ಲೇಯರು ಲೈನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಅಫೋರ್ಡಬಲ್ ರೇಂಜ್ ಅಲ್ವಾ. ಯಾರು ತಾನೇ ಕೊಡ್ತಾರೆ ಹೇಳಿ. ಇದು 487 ಏನೋ ಬಿತ್ತು. ಇದು ಅಂಡರ್ 500 ತುಂಬಾ ಚೆನ್ನಾಗಿದೆ. ಇದು ನೋಡಿ ಟಾಪು ಅಷ್ಟೇ ಎಷ್ಟು ಪ್ರಿಟಿಯಾಗಿದೆ. ನಮ್ಮ ತನ್ವಿಗೆ ಈ ಥರ ಹಸು ಅಂತಂದರೆ ತುಂಬಾ ಇಷ್ಟ. ಹಂಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಮತ್ತು ಇಲ್ಲಿ ಪಿಂಕ್ ಕಲರ್ ಇದೆನಲ್ಲ, ಲೋಟಸ್ಸು ಇಷ್ಟ. ಅಂದರೆ ಪಿಂಕ್ ಕಲರ್ ಅವಳಿಗೆ ಇಷ್ಟ ಮತ್ತು ಹಸುನೂ ಇಷ್ಟ ಅಲ್ವಾ. ಅದಕ್ಕೆ ಈ ಥೀಮ್ ಇಷ್ಟ ಆಗ್ಬೋದೇನೋ ಅಂತ ಆರ್ಡ್ರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ. ಇದನ್ನು ನೀವು ಆರ್ಡ್ರ್ ಮಾಡ್ಕೊಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. 487ಗೆ ಈ ಥರ ಡ್ರೆಸ್ ಎಲ್ಲಿ ಸಿಗುತ್ತೆ ಅಲ್ವಾ. ಅಂದರೆ ಇದು ಆನ್ಲೈನ್ ಪೇಮೆಂಟಿಂದ ಹೇಳ್ತಾ ಇರೋದು ನಾನು. ಕ್ಯಾಶ್ ಆನ್ ಡೆಲಿವರಿ ಆದರೆ ಒಂದು 500 ಆಗುತ್ತೇನೋ ಅಷ್ಟೇ. ತೊಗೋಬೋದು. ಇದನ್ನು ಮಸ್ಟ್ ಬೈ ಪ್ರಾಡಕ್ಟೇ ಇದೂ. ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ಕಟ್ಟೋದಕ್ಕೆ ಒಳಗಡೆ ಲೇಸು ಕೊಟ್ಟಿದ್ದಾರೆ. ಆ್ಯಡ್ ಮಾಡ್ಕೋಬೇಕು. ಇದನ್ನು ಅಲ್ಲಿ ಸ್ಪೇಸ್ ಇದೆಯಲ್ಲ, ಇಲ್ಲಿ ಇದಕ್ಕೆ ಆ್ಯಡ್ ಮಾಡಬೇಕು.
ಇದು ಸೆಕೆಂಡ್ ಡ್ರೆಸ್. ಅವಳಿಗೆ 2 ಡ್ರೆಸ್ನ ಆರ್ಡ್ರ್ ಮಾಡಿದೆ. ಇನ್ನೊಂದು 2 ಅಂಡರ್ 1000 ರುಪೀಸಲ್ಲೇ ಬಂತು. ಇದು ಅಷ್ಟೇ 515 ಏನೋ ಬಿತ್ತು ನನಗೆ. ತುಂಬಾ ಚೆನ್ನಾಗಿದೆ. ಇದ್ರ ವರ್ಕ್ ನೋಡಿ, ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇರೋ ಅಂಥದ್ದು. ಡೀಟೇಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಅವಳಿಗೆ ಫಸ್ಟೇ ಯಾವ ಡ್ರೆಸ್ಸಲ್ಲಾದ್ರೂ ಆಗಲಿ ಪಿಂಕ್ ಕಲರ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದೆ. ಇದು ಖಾದಿ ಕಾಟನ್ ಮೆಟೀರಿಯಲು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ. ಇದರೊಳಗೂ ಈ ಥರ ಸಾಫ್ಟಾಗಿರೋಂಥ ಲೈನಿಂಗ್ ಕೊಟ್ಟಿದ್ದಾರೆ ನೋಡಿ. ಇದು ಏನು ಚುಚ್ಚೋದು ಇಲ್ಲ, ಏನಿಲ್ಲ. ಮಕ್ಕಳಿಗಂತ ಇರಿಟೇಷನ್ ಆಗಲ್ಲ. ಮತ್ತು ಇದು ಟಾಪು. ಇದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರದ್ದು ಬೋತ್ ಕೊಟ್ಟಿದ್ದಾರೆ ನೋಡಿ, ಹಿಂದೆಗಡೆ ಒಂದು. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. 500ಗೆಲ್ಲ ಇಷ್ಟೊಂದು ಡೀಟೇಲ್ ಆಗಿರೋವಂಥ ಲಂಗ ಬ್ಲೌಸು ಎಲ್ಲಿ ಸಿಗುತ್ತೆ ಅಲ್ವಾ. ಇದಕ್ಕೆ ಅವರೇ ಟೈ ಮಾಡಿ ಕೊಟ್ಟಿದ್ದಾರೆ, ಏರ್ಸ್ಕೊಟ್ಟಿದ್ದಾರೆ. ಇದನ್ನು ದಾರನ ನಾವೇನು ಏರಿಸ್ಬೇಕಾದ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿದೆ. ಇದು ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಾನಂತೂ. ಇದು ಲಾಸ್ಟ್ ಒನ್ನು. ನೋಡ್ತಾ ಇರ್ಬೋದು ಈ ಡ್ರೆಸ್ ಇವಾಗ ರೆಸ್ಟಾರೆಂಟ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಇದೆಯಲ್ಲ. ಈ ಡ್ರೆಸ್ ಅಂತೂ ಸುಮಾರು ಜನ ವೇರ್ ಮಾಡಿದ್ದಾರೆ. ನಾನಂತೂ ಶೂಟ್ ಮಾಡೋ ಅಷ್ಟೊತ್ತಿಗೆ ಇದು ಒಂಥರ ಟ್ರೆಂಡೇ ಹೋಗ್ಬಿಟ್ಟೈತೆ. ಹಂಗಾಗಿ ಇದೇನು ನ್ಯೂ ಅಂತ ಏನು ಅನ್ನಿಸ್ಲಿಲ್ಲ. ಹಂಗಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ, ಹಂಗಾಗಿ ಮಾಡಿದೆ ಅಷ್ಟೇ. ನೋಡ್ತಾ ಇರ್ಬೋದು ಇಲ್ಲಿ ಲೇಸ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಒಂದು 550 ಸಮಥಿಂಗ್ ಬಿತ್ತು. ಇದೂ ತುಂಬಾ ಚೆನ್ನಾಗಿದೆ. ವೇಲು ಅಷ್ಟೇ. ಇದೆಲ್ಲ ಕಾಟನ್ ಮೆಟೀರಿಯಲು ಡ್ರೆಸ್ದು. ನೀವು ಅಂತೂ ಟ್ರೈ ಮಾಡ್ಬೋದು. ಇದನ್ನು ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಕಾಟನ್ ಅಲ್ವಾ, ಒಂಥರ ಕಂಫರ್ಟಾಗಿರುತ್ತೆ. ಹಂಗಾಗಿ ಸೊ ಇದಾಗಿತ್ತು ಇವತ್ತಿನ ಮೀಶೋ ವೀಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ, ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಸಿಗೋಣ, ಆಯಿತಾ. ಇದನ್ನು ಪಾರ್ಟ್ 3 ಹಾಕ್ತೀನಿ. ನಾನು ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಒಂಥರ ಸೀರೀಸ್ ಥರ ಶೇರ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಎಷ್ಟೆಲ್ಲ ಬೇಗ ಪ್ರಾಡಕ್ಟ್ಸ್ ಬರ್ತಾವಲ್ಲ ಅಷ್ಟು ಬೇಗ ನಿಮಗೆ ರಿವ್ಯೂ ಕೊಡೋಣ. ಒಂಥರ ಹಬ್ಬಕ್ಕೆ ಏನೇನು ತೊಗೋಬೇಕು ಅಂತ ನಿಮಗೂ ಒಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಗೈಸ್. ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅವರಿಗೂ ಹೆಲ್ಪ್ ಆಗುತ್ತಲ್ವ.